ಅಮೆರಿಕದಲ್ಲೂ ಚುನಾವಣೆ ಮಾಡಿದ್ದ ಎಸ್ ಎಂ ಕೃಷ್ಣ ರಾಜ್ಯದಲ್ಲಷ್ಟೇ ವಿದ್ಯಾಭ್ಯಾಸವನ್ನು ಮಾಡಲಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿದಂತಹ ರಾಜಕಾರಣಿ ಎಸ್ ಎಂ ಕೃಷ್ಣ 1960ರಲ್ಲಿ ಅಮೆರಿಕಕ್ಕೆ ಪ್ರವಾಸ ಹೋಗಿ ಅಮೆರಿಕದಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಸುಮಾರು 3 ವರ್ಷಗಳ ಕಾಲ ಅಮೆರಿಕದಲ್ಲಿ ಶಿಕ್ಷಣವನ್ನು ಮಾಡ್ತಾರೆ. ಅದರಲ್ಲೂ ಕಾನೂನು ಪಾಂಡಿತ್ಯವನ್ನು ಗಳಿಸ್ಕೋಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಅವರ ಕುಟುಂಬದವರು ಎಸ್ ಎಂ ಕೃಷ್ಣ ಅವರನ್ನು ಅಮೆರಿಕಕ್ಕೆ ಕಳಿಸ್ಕೊಡ್ತಾರೆ. ಅಮೆರಿಕದಲ್ಲಿ 1961ರಲ್ಲಿ ಅಮೆರಿಕ ಅಧ್ಯಕ್ಷ ಚುನಾವಣೆ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ 27-28 ವಯಸ್ಸು, 28 ವಯಸ್ಸು ಇರಬಹುದು. ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು 28 ವರ್ಷದಲ್ಲಿ ಅವರು ರಾಜಕಾರಣ ಶುರು ಮಾಡಿರಲಿಲ್ಲ. ಆದರೆ ಅದಕ್ಕೂ ಮೊದಲೇ ಬೆಂಗಳೂರಲ್ಲಿ, ಮೈಸೂರಲ್ಲಿದ್ದಂಥ ಒಂದು ಸಂದರ್ಭದಲ್ಲೇ ಕಾಲೇಜು ಚುನಾವಣೆಗಳಲ್ಲಿ ಎಸ್ ಎಂ ಕೃಷ್ಣ ಅವರು ಚುನಾವಣಾ ಪ್ರಕ್ರಿಯೆಗಳನ್ನು ನೋಡ್ತಾಯಿದ್ರು, ವಿದ್ಯಾರ್ಥಿ ಚುನಾವಣೆಗಳನ್ನು ಭಾಗವಹಿಸ್ತಾಯಿದ್ರು. ಆದರೆ ಅಮೆರಿಕದಲ್ಲಿ ಅದು ಇನ್ನಷ್ಟು ಬಿರುಸನ್ನು ಪಡ್ಕೊಳ್ತು. ಎಸ್ ಎಂ ಕೃಷ್ಣ 28 ವರ್ಷ ಆಗಿತ್ತು ಅಮೆರಿಕದಲ್ಲಿದ್ದಾಗ. ಆಗ ಕೆನಡಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿರ್ತಾರೆ. ಕೆನಡಿ ಅವ್ರಿಗೆ ಎಸ್ ಎಂ ಕೃಷ್ಣ ಅವರು ಒಬ್ಬ ವಿದ್ಯಾರ್ಥಿಯಾಗಿ ಒಂದು ಪತ್ರವನ್ನು ಬರೀತಾರೆ. ನಾನು ಅಮೆರಿಕದಲ್ಲಿ ಲಾ ವ್ಯಾಸಂಗವನ್ನು ಮಾಡ್ತಾಯಿದ್ದೀನಿ, ಕಾನೂನು ಪದವಿಯಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡ್ತಾಯಿದ್ದೀನಿ. ಕರ್ನಾಟಕದವರು ಎಲ್ಲೆಲ್ಲಿ ಇದ್ದಾರೋ ಅಲ್ಲಿ ನಾನು ಹೋಗಿ ಪ್ರಚಾರವನ್ನು ಮಾಡ್ತೀನಿ, ತಮ್ಮ ಒಂದು ತಾವು ಒಂದು ಅಪ್ಪಣೆಯನ್ನು ಕೊಟ್ಟರೆ ಅನ್ನುವಂಥ ಒಂದು ರೀತಿಯಲ್ಲಿ ಪತ್ರವನ್ನು ಬರೀತಾರೆ. ಆ ಪತ್ರವನ್ನು ಓದಿದಂತಹ ಕೆನಡಿ ಅವರು ಪ್ರಚಾರವನ್ನು ಮಾಡಿ ಅನ್ನುವಂತಹ ಒಂದು ಪ್ರತ್ಯುತ್ತರವನ್ನು, ಒಂದು ಸಂದೇಶವನ್ನು ಎಸ್ ಎಂ ಕೃಷ್ಣ ಅವರಿಗೆ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಕೆನಡಿ ಅವರ ಪರವಾಗಿ ಎಲ್ಲೆಲ್ಲಿ ಕರ್ನಾಟಕದ ಜನರಿದ್ರೋ, ಎಲ್ಲೆಲ್ಲಿ ಕರ್ನಾಟಕದ ನಿವಾಸಿಗಳಿದ್ರೋ ಅಲ್ಲಿ ಹೋಗಿ ಪ್ರಚಾರ ಮಾಡುವಂಥ ಒಂದು ಕೆಲಸವನ್ನು ಎಸ್ ಎಂ ಕೃಷ್ಣ ಅವರು ಮಾಡ್ತಾರೆ. ಆ ಚುನಾವಣೆಯಲ್ಲಿ ಕೆನಡಿ ಅವರು ಅಭೂತಪೂರ್ವವಾದಂಥ ಒಂದು ಗೆಲುವನ್ನು ಸಾಧಿಸಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ತದಬಳಿಕ ಕೆಲ ದಿನಗಳ ಬಳಿಕ ಚುನಾವಣೆ ಆದ ತಕ್ಷಣ, ಅಧ್ಯಕ್ಷರಾದ ತಕ್ಷಣ ಪತ್ರ ಬರೆದಿರಲ್ಲ, ಅದು ಮರ್ತೋಗಿರುತ್ತೆ. ಅದಾದ ಬಳಿಕ ಮತ್ತೊಮ್ಮೆ ಜ್ಞಾಪಿಸ್ಕೊಂಡು ನಾನು ಪತ್ರ ಬರೆಯುವುದು ತಡ ಆಯಿತು, ನನ್ನ ಗೆಲುವಿನಲ್ಲಿ ನಿಮ್ಮ ಪಾತ್ರವೂ ಕೂಡ ಭಾಳಷ್ಟು ಇತ್ತು ಅನ್ನುವಂತಹ ಒಂದು ಪತ್ರವನ್ನು ಎಸ್ ಎಂ ಕೃಷ್ಣ ಅವರಿಗೆ ಬರೆದಿರ್ತಾರೆ. ಎಸ್ ಎಂ ಕೃಷ್ಣ ಅವರು ಸ್ವತಃ ಇದನ್ನು ತಮ್ಮ ಆತ್ಮಚರಿತ್ರೆಯಲ್ಲಿ ಈ ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ.